ಹೆಲೋ ಎವ್ರಿವನ್. 38ನೇ ಪ್ರಶ್ನೆಯನ್ನ ಗಮನಿಸಿ. 18 ಸೆಂಟಿಮೀಟರ್ ಎತ್ತರ ಮತ್ತು 7 ಸೆಂಟಿಮೀಟರ್ ಪಾದದ ವ್ಯಾಸವನ್ನ ಹೊಂದಿರುವ ಒಂದು ಮರದ ಸಿಲಿಂಡರ್ನಿಂದ ಸಿಲಿಂಡರ್ನಷ್ಟೇ ತ್ರಿಜ್ಯವನ್ನ ಹೊಂದಿರುವ ಅರ್ಧಗೋಳ ಹಾಗೂ ಶಂಕುವಿನ ಆಕೃತಿಯನ್ನ ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ತೆಗೆಯಲಾಗಿದೆ. ಶಂಕುವಿನ ಎತ್ತರ 12 ಸೆಂಟಿಮೀಟರ್ ಆದರೆ ಉಂಟಾದ ಘನಾಕೃತಿಗೆ ಬಣ್ಣ ಹಚ್ಚಲು ಪ್ರತಿ ಸೆಂಟಿಮೀಟರ್ ಸ್ಕ್ವೇರ್ಗೆ ರೂಪಾಯಿ 2.50 ಅಂತೆ ತಗಲುವ ವೆಚ್ಚವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಆಕೃತಿಯನ್ನ ಗಮನಿಸಿ ಮಕ್ಕಳೇ, ಸಿಲಿಂಡರ್ನ ಆಕೃತಿ. ಸೊ ಇಲ್ಲಿ ಶಂಕುವಿನ ಆಕಾರ ಮತ್ತು ಅರ್ಧಗೋಳವನ್ನ ಕೊರೆದು ತೆಗೆದಿದ್ದಾರೆ. ಓಕೆ, ಸೊ ಇಲ್ಲಿ ನಾವು ಇದರ ಮೇಲ್ಮೈ ವಿಸ್ತೀರ್ಣವನ್ನ ನೋಡ್ಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಹೇಳಿ, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನಾಗತ್ತೆ ಹೇಳಿ, ಅರ್ಧಗೋಳದ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳ ಮೊತ್ತ ಆಗತ್ತೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಕೊಟ್ಟಿರುವ ದತ್ತಾಂಶವನ್ನ ಬರ್ಕೊಳ್ತಾ ಹೋದ್ರೆ, ಸೊ ಇಲ್ಲಿ ಸಿಲಿಂಡರಿನ ವ್ಯಾಸವನ್ನ ಕೊಟ್ಟಿದ್ದಾರೆ. ಎಷ್ಟು? ಡಿ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಓಕೆ, ಸೊ ಅದೇ ರೀತಿಯಾಗಿ ಸಿಲಿಂಡರ್ನ ತ್ರಿಜ್ಯ ಏನಾಗತ್ತೆ, ವ್ಯಾಸದ ಅರ್ಧದಷ್ಟಿರತ್ತೆ. ಸೊ ಹಾಗಾಗಿ ಆರ್ ಇಸ್ ಈಕ್ವಲ್ ಟು ಏನಾಯ್ತು, 3.5. ಸೊ ಇಲ್ಲಿ ಸಿಲಿಂಡರಿನ ತ್ರಿಜ್ಯ, ಶಂಕುವಿನ ತ್ರಿಜ್ಯ ಮತ್ತು ಅರ್ಧಗೋಳಗಳ ತ್ರಿಜ್ಯಗಳು ಒಂದೇ ತರ, ಸೊ ಕಾಮನ್ ಅಲ್ವಾ. ಸೊ ಹಾಗಾಗಿ ಎಲ್ಲಾ ತ್ರಿಜ್ಯಗಳು ಸಮ ಆಯ್ತು. ಅಂದ್ರೆ ಆರ್ ಇಸ್ ಈಕ್ವಲ್ ಟು 3.5 ಸೆಂಟಿಮೀಟರ್ ಆಯ್ತು. ಅದೇ ರೀತಿಯಾಗಿ ಶಂಕುವಿನ ಎತ್ತರವನ್ನ ಕೊಟ್ಟಿದ್ದಾರೆ. ಎಷ್ಟಿದೆ? ಶಂಕುವಿನ ಎತ್ತರ 12 ಸೆಂಟಿಮೀಟರ್ ಇದೆ ಮಕ್ಕಳೇ. ಸೊ ಅದೇ ರೀತಿ ನಾವಿಲ್ಲಿ ಶಂಕುವಿನ ಓರೆ ಎತ್ತರವನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಶಂಕುವಿನ ಓರೆ ಎತ್ತರದ ಸೂತ್ರ ಏನ್ ಹೇಳಿ, ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಲ್ವಾ. ಸೊ ಇಲ್ಲಿ ನಾವು ಆರ್ ಸ್ಕ್ವೇರ್ ಅಂದ್ರೆ ಏನಾಯ್ತು, ಸ್ಕ್ವೇರ್ ರೂಟ್ ಆಫ್ ಆರ್ ಏನ್ ಹೇಳಿ 3.5 ಹೋಲ್ ಸ್ಕ್ವೇರ್, ಎಚ್ ಶಂಕುವಿನ ಎತ್ತರ ಎಷ್ಟಿದೆ, 12 ಹೋಲ್ ಸ್ಕ್ವೇರ್. ಸೊ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3.5 ಅಂದ್ರೆ 12.25 ಹೋಲ್ ಸ್ಕ್ವೇರ್ ಪ್ಲಸ್ 144. ಓಕೆ, ಸೊ ಈಸ್ ಈಕ್ವಲ್ ಟು, ಸೊ ಶಂಕುವಿನ ಓರೆ ಎತ್ತರ ಎಷ್ಟು ಬಂದಿದೆ, ಸೊ ಸ್ಕ್ವೇರ್ ರೂಟ್ ಆಫ್ 156 12.25 plus 144. So 1 second. So 3.5 into 3.5 ಅಂದ್ರೆ 12.25 ಆಗುತ್ತೆ. ಪ್ಲಸ್ 144 ಅಂದ್ರೆ 156.25 ಆಗುತ್ತೆ. ಸೊ ಈಸ್ ಈಕ್ವಲ್ ಟು ಏನಾಯ್ತು, 12.5 ಸೆಂಟಿಮೀಟರ್ ಆಯ್ತು. ಇದು ಶಂಕುವಿನ ಓರೆ ಎತ್ತರ ಸಿಕ್ಕಿದೆ ಮಕ್ಕಳೇ. ಸೊ ಈಗ ನಾವು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಲೆಕ್ಕ ಹಾಕೋಣ. ಸೊ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನ್ ಹೇಳಿ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನಾಗತ್ತೆ ಹೇಳಿ, ಅರ್ಧಗೋಳದ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಸೊ ಇಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πrh ಪ್ಲಸ್ ಶಂಕುವಿನ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl ಪ್ಲಸ್ ಅರ್ಧಗೋಳದ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr ಸ್ಕ್ವೇರ್. ಓಕೆ, ಸೊ ಇಲ್ಲಿ ಮೂರು ಅಂಶದಲ್ಲೂ ಏನಿದೆ, πr ಕಾಮನ್ ಇದೆ. ಸೊ ಬ್ರಾಕೆಟ್ ಅಲ್ಲಿ 2h ಪ್ಲಸ್ ಎಲ್ ಪ್ಲಸ್ 2r ಉಳಿಯುತ್ತೆ. ಸೊ ಈಸ್ ಈಕ್ವಲ್ ಟು ಪೈ 22 ಡಿವೈಡೆಡ್ ಬೈ 7 ಇಂಟು 3.5 ಇಂಟು 2 ಇಂಟು ಸಿಲಿಂಡರ್ನ ಎತ್ತರ ಎಷ್ಟಿದೆ, 18 ಪ್ಲಸ್ ಎಲ್ ಓರೆ ಎತ್ತರ, ಶಂಕುವಿನ ಓರೆ ಎತ್ತರ 12.5 ಪ್ಲಸ್ 2 ಇಂಟು ತ್ರಿಜ್ಯ, ಅರ್ಧಗೋಳದ ತ್ರಿಜ್ಯ 3.5. ಓಕೆ, ಸೊ ಈಗ ಈಸ್ ಈಕ್ವಲ್ ಟು ಸೊ ಇದೇನಾಗುತ್ತೆ, 7 ಬಂದ್ಲೆ 7 5 35. ಓಕೆ, ಸೊ ಇದೆಷ್ಟಾಗತ್ತೆ, 22
ಇಂಟು 0.5 ಎಷ್ಟು ಬರುತ್ತೆ ಇದು 11 ಇಂಟು 18 ಗುಣಿಸು 2 36 ಪ್ಲಸ್ 12.5 ಪ್ಲಸ್ 7 ಸೊ ಈಸ್ ಈಕ್ವಲ್ ಟು 11 ಗುಣಿಸು 36 ಪ್ಲಸ್ 12.5 ಪ್ಲಸ್ 7 ಸೊ 55.5 ಆಗತ್ತೆ. ಓಕೆ, ಸೊ ಈಸ್ ಈಕ್ವಲ್ ಟು 610.5 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಕ್ತು. ಎಷ್ಟು 610.5 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು ಮಕ್ಕಳೇ. ಓಕೆ, ಸೊ ಈಗ ನಾವು ಪ್ರತಿ ಸೆಂಟಿಮೀಟರ್ ಸ್ಕ್ವೇರ್ಗೆ ಬಣ್ಣ ಹಚ್ಚಲು ತಗಲುವ ವೆಚ್ಚವನ್ನ ಹೇಳಿದ್ದಾರೆ. ಎಷ್ಟು ಪ್ರತಿ ಸೆಂಟಿಮೀಟರ್ ಸ್ಕ್ವೇರ್ಗೆ ಬಣ್ಣ ಹಚ್ಚಲು ತಗಲುವ ವೆಚ್ಚ ಇಸ್ ಈಕ್ವಲ್ ಟು ಎಷ್ಟು ಹೇಳಿ 2.50 ರೂಪಾಯಿಗಳು ಅಲ್ವಾ. ಸೊ ಈಗ 610 ಸೆಂಟಿಮೀಟರ್ ಸ್ಕ್ವೇರ್ಗೆ ಬಣ್ಣ ಹಚ್ಚಲು ತಗಲುವ ವೆಚ್ಚವನ್ನ ಹೇಳ್ಬೇಕು. ಸೊ ಹಾಗಾದ್ರೆ ಏನಾಯ್ತು ಹೇಳಿ 2.2 ರೂಪಾಯಿ ಗುಣಿಸು 610.5. ಸೊ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ಹೇಳಿ 1526.25 ಪೈಸೆ ಆಯ್ತು. ಓಕೆ, ಥ್ಯಾಂಕ್ ಯು.